ಓಂ ಶಾಂತಿ. ಡೇಟ್ ಆಗಿದೆ 20/11/1985. ಅವ್ಯಕ್ತ ಮುರಳಿ, ಅವ್ಯಕ್ತ ಮಹಾವಾಕ್ಯ. ಬ್ರಾಹ್ಮಣೋं का संगम युगी न्यारा प्यारा ಶ್ರೇಷ್ಠ ಸಂಸಾರ. ಬ್ರಾಹ್ಮಣರ ಸಂಗಮ ಯುಗದ ಒಂದು ಭಿನ್ನವಾದ ಪ್ರೀತಿಯ ಶ್ರೇಷ್ಠ ಸಂಸಾರ ಅಂತ ಬಾಬಾ ಹೇಳ್ತಾರೆ. ಸದಾ ನ್ಯಾರೆ और प्यारे शिव बाबा बोले, आज ब्राह्मणों के रचयिता बाप अपने छोटे से अलौकिक सुंदर संसार को देख रहे हैं. ಇಂದು ಬ್ರಾಹ್ಮಣರ ರಚಯಿತ ತಂದೆ ತನ್ನ ಚಿಕ್ಕ ಅಲೌಕಿಕ ಸುಂದರ ಸಂಸಾರವನ್ನು ಬಾಬಾ ನೋಡ್ತಿದ್ದಾರೆ. यह ब्राह्मण संसार सतयुगी संसार से भी अति न्यारा और अति प्यारा है. ಇದು ಬ್ರಾಹ್ಮಣ ಸಂಸಾರ ಸತ್ಯುಗಿ ಸಂಸಾರದಿಂದನೂ ಕೂಡ ಅತಿ ಭಿನ್ನ ಆಗಿದೆ, ಬಹಳಷ್ಟು ಪ್ರೀತಿಯದ್ದಾಗಿದೆ. इस अलौकिक संसार की ब्राह्मण आत्माएं कितनी श्रेष्ठ हैं, विशेष हैं. ಈ ಅಲೌಕಿಕ ಸಂಸಾರದ ಬ್ರಾಹ್ಮಣ ಆತ್ಮಗಳು ಎಷ್ಟೊಂದು ಶ್ರೇಷ್ಠ ಆಗಿದ್ದಾರೆ ಮತ್ತು ವಿಶೇಷವಾಗಿದ್ದಾರೆ. ದೇವತಾ ರೂಪ ಸೇ ಭೀ ಯಹ ಬ್ರಾಹ್ಮಣ ಸ್ವರೂಪ ವಿಶೇಷ है. ದೇವತೆ ರೂಪಕ್ಕಿಂತ ಈ ಬ್ರಾಹ್ಮಣ ಸ್ವರೂಪ ವಿಶೇಷವಾಗಿದೆ ಅಂತ ಹೇಳ್ತಾರೆ ಬಾಬಾ. ಈ ಸಂಸಾರ ಕಿ ಮಹಿಮಾ ಹೇ. ಈ ಸಂಸಾರ, ಯಾವ ಸಂಸಾರ? ಬ್ರಾಹ್ಮಣ ಸಂಸಾರದ ಮಹಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ನ್ಯಾರಾಪನ್ ಹೇ, ಮತ್ತು ಈ ಮಹಿಮೆ ವಿಭಿನ್ನ ಆಗಿದೆ. ಈ ಸಂಸಾರ ಕಿ ಹರಾತ್ಮ ವಿಶೇಷ. ಈ ಬ್ರಾಹ್ಮಣ ಸಂಸಾರದ ಪ್ರತಿಯೊಂದು ಆತ್ಮ ಏನಾಗಿದೆ? ವಿಶೇಷವಾಗಿದೆ. हर आत्मा की स्वराज्य अधिकारी राजा है. ಪ್ರತಿಯೊಂದು ಆತ್ಮ ಸ್ವರಾಜ್ಯ ಅಧಿಕಾರಿಯ ರಾಜ. ಎಲ್ಲ ಆತ್ಮಗಳು ತಮಗೆ ತಾವೇ ರಾಜ ಆಗಿದ್ದಾರೆ. हर आत्मा स्मृति की तिलकधारी, अविनाशी तिलकधारी, स्वराज्य तिलकधारी, परमात्मा दिल तख्त नशीन है. ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಸ್ಮೃತಿ ತಿಲಕಧಾರಿ. ಸ್ಮೃತಿ ತಿಲಕಧಾರಿ ಅಂದರೆ ನನ್ನ ಆತ್ಮನ ಸ್ವರೂಪ ಈ ಬ್ರಾಹ್ಮಣ ಜನ್ಮದಲ್ಲಿ ಅಷ್ಟೇ ಇರ್ತದೆ, ಸತ್ಯುಗದಲ್ಲಿ ಇರೋದಿಲ್ಲ. ಆಮೇಲೆ ಬಾಬಾ ಹೇಳ್ತಾರೆ ಸ್ಮೃತಿ ಕಿ ತಿಲಕಧಾರಿ, ಅವಿನಾಶಿ ತಿಲಕ್. ಈ ಆತ್ಮ ಅನ್ನೋದೇನು ಸ್ಮೃತಿ ಇಲ್ಲ, ಅದೊಂದು ತಿಲಕ್, ಅದು ಅವಿನಾಶಿಯಾಗಿದೆ. ಸ್ವರಾಜ್ಯ ತಿಲಕಧಾರಿ, ನಾನಾತ್ಮ ಈ ಪ್ರಜೆಗಳ ಮೇಲೆ ಏನಾಗಿದ್ದೀನಿ? ಅಧಿಕಾರಿಯಾಗಿದ್ದೀನಿ ಅನ್ನೋದೊಂದು. ಪರಮಾತ್ಮ ದಿಲ್ ತಕ್ ನಶೀನ್ ಹೇ. ಬ್ರಾಹ್ಮಣ ಆತ್ಮರು ನಾವುಗಳು ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಇರುವಂಥವ್ರು. तो सभी आत्माएं इस सुंदर संसार की ताज तख्त और तिलकधारी हैं. ಅದಕ್ಕೆ ನೋಡ್ರಿ ಬಾಬಾ ಹೇಳ್ತಾರೆ ಪ್ರತಿ ಆತ್ಮನೂ ಇದನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾವ ಆತ್ಮನೂ ಇಲ್ಲೇ ಕಮ್ಮಿ ಅಲ್ಲ ಅಂತಾರೆ ಬಾಬಾ. ಪರಮಾತ್ಮನ ಮನೆಯಲ್ಲಿ ಬಂದಂಥ ಆತ್ಮಗಳು ಪ್ರತಿಯೊಂದು ಆತ್ಮಗಳು ವಿಶೇಷ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ ಬಾಬಾ ಸಭಿ ಆತ್ಮಾಯೇ, ಎಲ್ಲ ಆತ್ಮಗಳು ಸುಂದರ ಸಂಸಾರದ, ಈ ಬ್ರಾಹ್ಮಣ ಸುಂದರ ಸಂಸಾರದ ಕಿರೀಟ ಆಗಿದ್ದಾರೆ, ಸಿಂಹಾಸನ ಆಗಿದ್ದಾರೆ, ತಿಲಕಧಾರಿ ಆಗಿದ್ದಾರೆ. ಐಸಾ ಸಂಸಾರ ಸಾರೆ ಕಲ್ಪ ಮೇ ಕಭಿ ಸುನಾವಾ ದೇಖಾ. ಇಂಥ ಒಂದು ಸಂಸಾರ ಇಡೀ ಕಲ್ಪದಲ್ಲಿ ಎಲ್ಲಾದರೂ ನೋಡಿದ್ದೀವೇನು? ಅದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸಾಧ್ಯ. ಜಿಸ್ ಸಂಸಾರ ಕಿ ಹರ್ ಬ್ರಾಹ್ಮಣ ಆತ್ಮ ಕಾ ಏಕ್ ಪಾಪ್. ಯಾಕೆ ಇದು ವಿಭಿನ್ನವಾಗಿದೆ, ಯಾಕೆ ಇದು ಪ್ಯಾರಾಪನ್ನಾಗಿದೆ, ನ್ಯಾರಪ್ಪನ್ನಾಗಿದೆ ಅಂದರೆ ಬಾಬಾ ಹೇಳ್ತಾರೆ ಈ ಸಂಸಾರದ ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ತಂದೆ ಏಕ್ ಪಾಪ್, ಒಬ್ಬರಾಗಿದ್ದಾರೆ. ಏಕ್ ಹಿ ಪರಿವಾರ. ತಂದೆ ಒಬ್ಬ ಅಂತಂದರೆ ನಮ್ಮದೆಲ್ಲ ಪರಿವಾರ ಒಂದೇ ಪರಿವಾರ. ಯಾವ ಪರಿವಾರ? ಬ್ರಾಹ್ಮಣ ಪರಿವಾರ. ಏಕ್ ಹಿ ಭಾಷಾ. ನಮ್ಮದೆಲ್ಲರದ್ದು ಭಾಷೆ ಯಾವುದು? ಹಿಂದಿ. ಏಕ್ ಹಿ ನಾಲೆಜ್, ಒಂದೇ ಜ್ಞಾನ. ಎಲ್ಲ ಇಡೀ ಜಗತ್ತಿನ ತುಂಬ ಹೋದ್ರೂ ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ, ಸ್ವದರ್ಶಕರ, ಇದೆಲ್ಲ ಇದೇ ಜ್ಞಾನ ಹೇಳ್ತಾರಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಏಕ್ ಹಿ ನಾಲೆಜ್ ಅರ್ಥಾತ್ ಜ್ಞಾನ, ಏಕ್ ಹಿ ಜೀವನ ಕ ಶ್ರೇಷ್ಠ ಲಕ್ಷ್ಯ. ಎಲ್ಲರ ಲಕ್ಷ್ಯನೂ ಒಂದೇ. ಏನು? ನಮ್ಮ ಗುರು ಎಲ್ಲರದು ಒಂದೇ, ಜ್ಞಾನನೂ ಒಂದೇ, ಗುರಿನೂ ಒಂದೇ. ಗುರಿ ಏನಾಗಿದೆ? ಲಕ್ಷ್ಮೀನಾರಾಯಣ ಆಗ್ತಕ್ಕಂಥ ಗುರಿ. ಏಕ್ ಹಿ ವೃತ್ತಿ, ನಮ್ಮ ವೃತ್ತಿ ಒಂದೇ. ಏನ ವೃತ್ತಿ? ಧ್ಯಾನ ಹೇಳೋದು, ದೃಷ್ಟಿ ಕೊಡೋದು, ಎಲ್ಲರಿಗೂ ಖುಷಿ ಪಡಿಸೋದು, ಸೇವಾ ಮಾಡೋದು, ಸೇಮ್. ಅದಕ್ಕೆ ಬಾಬಾ ಹೇಳ್ತಾರೆ
ಒಂದೇ ಲಕ್ಷ್ಯ, ಒಂದೇ ವೃತ್ತಿ, ಏಕೀ ದೃಷ್ಟಿ, ಒಂದೇ ದೃಷ್ಟಿಯಿಂದ ನೋಡ್ಬೇಕು ನಾವು. ಯಾವ ದೃಷ್ಟಿಯಿಂದ? ಆತ್ಮದೃಷ್ಟಿಯಿಂದ. ಏಕೀ ಧರ್ಮ, ನಮ್ದು ಒಂದೇ ಧರ್ಮ. ಯಾವುದು? ಬ್ರಾಹ್ಮಣ ಧರ್ಮ. ಅದಕ್ಕೆ ಹೇಳ್ತಾರೆ ಬಾಬಾ, ಅವ್ರ ಏಕೀ ಈಶ್ವರೀಯ ಕರ್ಮ ಹೇ. ನಮ್ಮೆಲ್ಲರ ಕರ್ಮ ಈಶ್ವರೀಯ ಕರ್ಮ. ಯಾವುದು? ಸಂದೇಶ ಕೊಡೋದು. ಐಸಾ ಸಂಸಾರ ಜಿತನಾ ಛೋಟಾ ಉತನಾ ಪ್ಯಾರಾ ಹೇ. ಭಲೆ ಇಡೀ ಜಗತ್ತಿಗೆ ಹೋಲಿಸ್ಕೊಂಡ್ರೆ ನಮ್ಮ ಸಂಸಾರ ಚಿಕ್ಕದಿದೆ, ಆದರೂ ಕೂಡ ಪ್ಯಾರ ಆಗಿದೆ. ऐसे सभी ब्राह्मण आत्माएं मन में गीत गाती हो कि हमारा छोटा सा यह संसार ಅತಿ ನ್ಯಾರಾ ಅತಿ ಪ್ಯಾರ ಹೇ. ಹಾಡ ಹಾಡಬೇಕು ಆತ್ಮಗಳು ಮನಸ್ಸಿನಲ್ಲಿ. ಏನು ಹಾಡಾಯ್ತಲ್ಲ, ನಮ್ಮ ಸಂಸಾರ ಚಿಕ್ಕ ಸಂಸಾರ ಚಕ್ಕ ಸಂಸಾರ ಅಲ್ಲ. ಬಾಬಾ ಹೇಳ್ತಾರೆ, ಯಹ ಗೀತ್ ಗಾತಿ ಹೋ, ಈ ಹಾಡನ್ನು ಹಾಡ್ತೀರಾ. ಯಹ ಸಂಗಮಯುಗಿ ಸಂಸಾರ ದೇಖ್ ದೇಖ್ ಹರ್ಷಿತ್ ಹೋತೆ ಹೋ. ಈ ಸಂಗಮಯುಗದ ಬ್ರಾಹ್ಮಣ ಸಂಸಾರ ನೋಡಿ ಖುಷಿ ಪಡ್ತೀರೇನು. ಕಿತನಾ ನ್ಯಾರಾ ಸಂಸಾರ ಹೇ, ಎಷ್ಟೊಂದು ಭಿನ್ನವಾದ ಸಂಸಾರ ಇದೆ. ಈ ಸಂಸಾರ ಕಿ ದಿನಚರ್ಯ ಕಿ ನ್ಯಾರಿ ಹೇ. ಮತ್ತೆ ಹೇಳ್ತಾರೆ ಬಾಬಾ, ಈ ಬ್ರಾಹ್ಮಣ ಪರಿವಾರದ ದಿನಚರ್ಯನೂ ಕೂಡ ಏನಾಗಿದೆ? ವಿಭಿನ್ನ ಆಗಿದೆ. अपना राज, अपने नियम, अपनी रीति रस्म, लेकिन रीति भी न्यारी है तो प्रीति भी प्यारी है. ಬಾಬಾ ಹೇಳ್ತಾರೆ, ಈ ನಮ್ಮ ಬ್ರಾಹ್ಮಣ ಸಂಸಾರದ ದಿನಚರ್ಯನೂ ಏನಾಗಿದೆ? ವಿಭಿನ್ನ. ಅವರೆಲ್ಲ 6 ಗಂಟೆ 7 ಗಂಟೆಗೆ ಇದ್ರೆ ನಾವು ಎಷ್ಟೊತ್ತಿಗೆ ಹೇಳ್ಬೇಕು? 3ಕ್ಕೆ ಹೇಳ್ಬೇಕು. ಅವರೆಲ್ಲ 12 1 ಗಂಟೆಗೆ ಮಲ್ಕೊಂಡ್ರೆ ನಾವು ಬೇಗ ಮಲ್ತೀವಿ ಅಲ್ಲ. ಎದ್ದ ತಕ್ಷಣ ಏನು ಮಾಡ್ತೀವಿ? ಬಾಬಾ ಗುಡ್ ಮಾರ್ನಿಂಗ್ ಹೇಳ್ತೀವಿ. ಅವ್ರೇನು ಮಾಡ್ತಾರೆ? ಅದು ಕೂಡ ಟಿ ವಿ ಹಚ್ತಾರೆ, ಬೆಡ್ ಕಾಫಿ ಕುಡಿತಾರೆ. ಅವ್ರ ದಿನಚರ್ಯ ನಮ್ಮ ದಿನಚರ್ಯನೇ ಬೇರೆ ಇದಲ್ಲ, ಅವ್ರಿಗಿಂತ ವಿಭಿನ್ನ ಆಗಿದೆ ಅಂತ ಹೇಳ್ತಾರೆ ಬಾಬಾ. ನಮ್ಮ ರಾಜ್ಯ, ನಮ್ಮ ನಿಯಮ, ನಮ್ಮ ಪದ್ಧತಿಗಳು, ಆದರೆ ರೀತಿ ಭೀ ನ್ಯಾರಿ ಹೇ. ನಮ್ಮ ಪದ್ಧತಿನೂ ಬೇರೆ ಇದೆ, ಭಿನ್ನವಾಗಿದೆ, ಮತ್ತು ಪ್ರೀತಿಯದ್ದಾಗಿದೆ, ಪ್ಯಾರ ಆಗಿದೆ. ಐಸೇ ಸಂಸಾರ ಮೇ ರಹನೆ ವಾಲಿ ಬ್ರಾಹ್ಮಣ ಆತ್ಮಾಯೇ ಹೋನಾ. ಇಂಥ ಸಂಸಾರದಲ್ಲಿರ್ತಕ್ಕಂಥ ಬ್ರಾಹ್ಮಣ ಆತ್ಮಗಳು ಇದ್ದೀರಲ್ಲ ನೀವು. ಇಸಿ ಸಂಸಾರ ಮೇ ರಹತೆ ಹೋನಾ. ಏನು ಲೌಕಿಕ ಸಂಸಾರದಲ್ಲಿದ್ದೀರೋ, ಬ್ರಾಹ್ಮಣ ಪರಿವಾರದಲ್ಲಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಕಭಿ ಅಪನೆ ಸಂಸಾರ ಕೋ ಛೋಡ್ ಪುರಾನೆ ಸಂಸಾರ ಮೇ ತೋ ನಹಿ ಚಲೆ ಜಾತೆ ಹೋ. ಈ ಸಂಸಾರ ಬಿಟ್ಟು, ಬ್ರಾಹ್ಮಣ ಸಂಸಾರ ಬಿಟ್ಟು ಹಳೆ ಸಂಸಾರದಲ್ಲಿ ಏನಾದರೂ ಹೋಗ್ತೀರೇನೋ. कभी अपने संसार को छोड़ पुराने संसार में तो नहीं चले जाते हो, इसलिए पुराने संसार के लोग समझ नहीं सकते कि आखिर भी यह ब्राह्मण है क्या. बाबा ಹೇಳ್ತಾರೆ, ಹಳೆ ಸಂಸಾರ ಜನರು ಸಮಜ್ ನಹಿ ಸಕ್ತೆ, ಅವ್ರು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಏನು ಇವರು ಬ್ರಾಹ್ಮಣ ಏನಿದ್ದಾರೆ, ಆಖಿರ್ ಭಿ ಹೇ ಯಹ ಬ್ರಾಹ್ಮಣ ಹೈ ಕ್ಯಾ, ಇವರು ಬ್ರಾಹ್ಮಣರ ಅಂತ ಕೇಳ್ತಾರೆ. ಅವ್ರು ಗೊತ್ತಾಗೋದಿಲ್ಲಲ್ಲ. ಅವರು ಕೇತೆ ಹೇನ ಬ್ರಹ್ಮ ಕುಮಾರಿಯೋಂ ಕಿ ಚಲನ್ ಹಿ ಅಪ್ನಿ ಹೇ. ಅವ್ರದ್ದೊಂದು ಬೇರೆನೇ ಇರ್ತದ್ರಿ ಅಂತ ಹೇಳ್ತಾರಲ್ಲ ಹೊರಗಡೆನು. ಸಭಿ ಅಪ್ನೆ ಆಪ್ ಕೋ ದೇಖೋ ಕಿ ನಯೇ ಸಂಸಾರ ಕೆ ನಯೇ ಸಂಕಲ್ಪ, ನಯಿ ಭಾಷಾ, ನಯೇ ಕರ್ಮ, ಐಸೇ ನ್ಯಾರೆ ಬನೆ ಹೋ. ನೋಡ್ಕೊಳ್ರಿ ಎಲ್ಲರೂ, ಏನು ನಮ್ಮದು ಹೊಸ ಸಂಸಾರ ಇದೆ, ನಮ್ಮ ಸಂಕಲ್ಪಗಳೇ ಬೇರೆ, ನಮ್ಮ ಭಾಷೆನೇ ಬೇರೆ, ನಮ್ಮದು ಕರ್ಮನೇ ಏನಾಗಿದೆ? ವಿಭಿನ್ನ ಆಗಿದೆ. ಕೋಯಿ ಭೀ ಪುರಾಣಾಪನ್ ರಹತೋ ನಹಿ ಗಯಾ ಹೈ. ಇನ್ನೂ ಹಳೆ ಸಂಸ್ಕಾರಗಳಿದಾವೇನೋ ಅಂತ ಕೇಳ್ತಾರೆ ಬಾಬಾ. ನೀವು ಯಾವ ಮಂದಿರಿ ಅಂತ ಕೇಳಿದ ಕೂಡಲೇ ಏನು ಹೇಳ್ತೀವಿ? ನಾವು ಲಿಂಗಾಯತ್ರಿ, ಪಂಚಮ ಸಾಲವ್ರು ಅಂತ ಹೇಳ್ತೀರೋ, ನಾವು ಬ್ರಾಹ್ಮಣ ಪರಿವಾರದವ್ರು ಅಂತ ಹೇಳ್ತೀರೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जरा भी पुरानापन होगा तो वह पुरानी दुनिया के तरफ आकर्षित कर देगा. ಸ್ವಲ್ಪ ಹಳೆ ಕಡೆ ಜಗತ್ತಿನ ಕಡೆ ಹೋಯಿತು ಅಂತಂದರೆ ಅದೇನಾಗ್ಬಿಡ್ತದೆ? ಬೇಗನೆ ಆಕರ್ಷಣೆ ಮಾಡಿಕೊಳ್ತದೆ. ಅವರು ऊंचे संसार से नीचे का संसार में चले जाएंगे. ಶ್ರೇಷ್ಠ ಸಂಸಾರ ಬ್ರಾಹ್ಮಣ ಸಂಸಾರ ಬಿಟ್ಟು ಏನು ಮಾಡ್ತೀರಿ? ಶೂದ್ರ ಸಂಸಾರಕ್ಕೆ ಬಂದುಬಿಡ್ತೀರಿ, ಕೆಳಗೆ ಬರ್ತೀರಾ. ऊंचा अर्थात श्रेष्ठ होने के कारण स्वर्ग को ऊंचा दिखाते हैं. ಶ್ರೇಷ್ಠ ಅಂದ್ರೇನು? ಶ್ರೇಷ್ಠ ಆಗಿರುವುದರ ಕಾರಣ ಸ್ವರ್ಗವನ್ನು ಏನು ಮಾಡ್ತಾರೆ? ಶ್ರೇಷ್ಠ ತೋರಿಸ್ತಾರೆ. ಸ್ವರ್ಗ ಎಲ್ಲದಂದ್ರೆ ಮ್ಯಾಲದಂತ ಹೇಳ್ಬಿಡ್ತಾರೆ, ಕೈ ಮಾಡಿ ತೋರಿಸ್ಬಿಡ್ತಾರಲ್ಲ.
ಬಾಬಾ ಹೇಳ್ತಾರೆ, ಅವ್ರು ನರಕೋ ನೀಚೆ ದಿಖಾತೆ ಹೇ, ಇಂಥ ನರಕದೊಳಗೆ ಬಿದ್ದಿ ಅಂತ ಹಿಂಗೆ ಕೈ ಮಾಡ್ತೀವಿ ಕೆಳಗೆ ನಾವು. ಎಂಥ ಸ್ವರ್ಗ, ಎಂಥ ನರಕ, ಹಿಂಗೆ ತಾನೇ ಆಟೋಮೆಟಿಕ್ಕಾಗಿ ಹೋಗುತ್ತೆ, ಅದು ಯಾರು ಹೇಳಬೇಕಾಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನೀಚೆ ದಿಖಾತೆ ಹೇ, ಸಂಗಮ ಯುಗಿ ಸ್ವರ್ಗ ಸತ್ಯುಗಿ ಸ್ವರ್ಗ ಸೇ ಭೀ ಊಂಚಾ ಹೇ. ನೋಡ್ರಿ ಬಾಬಾ ಹೇಳ್ತಾರೆ, ಸತ್ಯುಗ ಯಾವಾಗ ಬರ್ತದೆ ಅಂತ ತಲೆ ಕೆಡ್ಸ್ಕೊಬೇಡ್ರಿ. ಸಂಗಮ ಯುಗ ಸತ್ಯುಗಕ್ಕಿಂತ ಶ್ರೇಷ್ಠ, ವಜ್ರದ ಯುಗ ಇದು. ಅದು ಗೋಲ್ಡನ್ ಯುಗ ಆದರೆ ಸಂಗಮ ಯುಗ ವಜ್ರದ ಯುಗ, ಡೈಮಂಡ್ ಇದು. ಅದಕ್ಕೆ ಹೇಳ್ತಾರೆ ಬಾಬಾ, ಸಂಗಮ ಯುಗಿ ಸ್ವರ್ಗ ಸತ್ಯುಗಿ ಸ್ವರ್ಗ ಸೇ ಭೀ ಊಂಚಾ ಹೇ. ಎಷ್ಟು ಶ್ರೇಷ್ಠ, ನಾವು ಬೆಂಚಪ್ಪಿಸ್ಕೋಬೇಕು. ನಾವು ಎಂಥ ಯುಗದಲ್ಲಿದ್ದೀವಿ? ವಜ್ರದ ಯುಗದಲ್ಲಿದ್ದೀವಿ, ಸಂಗಮ ಯುಗದಲ್ಲಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಕ್ಯೋಂಕಿ ಅಭಿ ದೋನೋ ಸಂಸಾರಕ್ಕೆ ನಾಲೆಜ್ ಫುಲ್ ಬನೆ ಹೋ. ಯಾಕಂದರೆ ನಮಗೆ ಜ್ಞಾನ ಇದೆ, ಸಂಗಮ ಯುಗದಲ್ಲಿ ಜ್ಞಾನ ಇದೆ. ಏನೋ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನಾವು ಸತ್ಯಗಳಿಗೆ ಹೋಗ್ತೀವಿ, ಸತ್ಯಯುಗ ಹಿಂಗಿರ್ತೀವಿ, ಇದೆಲ್ಲ ಜ್ಞಾನ ಎಲ್ಲದ ಇಲ್ಲಿ ಮಾತ್ರ ಇರ್ತದೆ. ಯಾವಾಗ? ಸಂಗಮ ಯುಗದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯಹಾ ಅಭಿ ದೇಖ್ತೆ ಹುಯೇ ಜಾನ್ತೆ ಹುಯೇ ನ್ಯಾರೆ ಅವ್ರ ಪ್ಯಾರೆ ಹೋ. ಇಲ್ಲಿ ಎಲ್ಲನೂ ನೋಡ್ತೀರಿ ನೀವು, ಹಳೆದು ನೋಡ್ತೀರಾ, ಹೊಸದು ನೋಡ್ತೀರಾ, ಈಗಿಂದ ನೋಡ್ತೀರಾ, ಮತ್ತು ಮುಂದಿನ ನೋಡ್ತೀರಾ. ಅದಕ್ಕೆ ತ್ರಿಕಾಲದರ್ಶಿಗಳು ಅಂತ ಹೇಳ್ತಾರೆ. ನಮಗೆ ಹಳೆಯ ಜಗತ್ತನ್ನು ನೋಡ್ತೀವಿ, ವರ್ತಮಾನ ಜಗತ್ತು ನೋಡ್ತೀವಿ, ಭವಿಷ್ಯದ್ದು ತಿಳ್ಕೊಳ್ತೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ತಿಳ್ಕೊಂಡ್ರೆ ಏನಾಗಿರ್ತೀರಿ ನೀವು? ನ್ಯಾರ ಆಗಿರ್ತೀರಾ, ಭಿನ್ನ ಆಗಿರ್ತೀರಾ, ಮತ್ತು ಎಲ್ಲರಿಗೂ ಪ್ಯಾರ ಆಗಿರ್ತೀರಾ. ಇಸ್ಲಿಯೇ ಮಧುಬನ್ಕೋ ಸ್ವರ್ಗ ಅನುಭವ ಕರ್ತೆ ಹೋ. ಆದ್ದರಿಂದ ಮಧುಬನ ನಮಗೇನು ಅನಿಸ್ಬಿಡ್ತದೆ? ಸ್ವರ್ಗ ಅನ್ನಿಸ್ತದೆ. ಬಾಬಾ ಹೇಳ್ತಾರೆ, ಕೇತೆ ಹೋನ ಸ್ವರ್ಗ ದೇಖನಾ ಹೋತೋ ಅಭಿ ದೇಖೋ. ಸ್ವರ್ಗ ನೋಡಬೇಕು ಅಂದರೆ ಹೀಗೆ ಹೋಗ್ರಿ. ಎಲ್ಲಿ ಹೋಗಬೇಕು? ಮಧುಬನ್ಗೆ ಹೋಗಬೇಕು. ಬಾಬಾ ಹೇಳ್ತಾರೆ, ವಹಾ ಸ್ವರ್ಗ ಕಾ ವರ್ಣನ ನಹಿ ಕರೆಂಗೆ. ಅವರೇನು ವರ್ಣನ ಮಾಡೋದಿಲ್ಲ ಸ್ವರ್ಗದ್ದು. ಅಭಿ ಫಲಕ್ ಸೆ ಕೇತೆ ಹೋ ಕಿ ಹಮ್ನೆ ಸ್ವರ್ಗ ದೇಖಾ ಹೇ. ಮಧುಬನ ನೋಡಿ ಬಂದ ತಕ್ಷಣ ನಾವು ಗರ್ವದಿಂದ ಹೇಳ್ಬೋದು, ನಾವು ಸ್ವರ್ಗ ನೋಡಿ ಬಂದ್ವಿ ಅಂತ ಹೇಳಿ. ಹಾಗೆ ಅದಲ್ಲ ಅದು. ಚಾಲೆಂಜ್ ಕರ್ತೆ ಹೋ ಕಿ ಸ್ವರ್ಗ ದೇಖನಾ ಹೋತು ಯಹಾ ಆಕರ್ ದೇಖೋ. ಚಾಲೆಂಜ್ ಮಾಡ್ತೀವಿ ನಾವು, ಸ್ವರ್ಗ ನೋಡಬೇಕು ಅಂದರೆ ಮಧುಬನ್ಗೆ ಹೋಗಿ ನೋಡ್ರಿ ಅಂತ. ಬಾಬಾ ಹೇಳ್ತಾರೆ, ಐಸೆ ವರ್ಣನ್ ಕರ್ತೆ ಹೇನಾ, ಪಹಲೆ ಸೋಚತೆ ಥೇ ಸುನತೆ ಥೇ ಕಿ ಸ್ವರ್ಗ ಕಿ ಪರಿಯಾ ಬಹುತ್ ಸುಂದರ್ ಹೋತಿ ಹೇ. ಮೊದಲು ವಿಚಾರ ಮಾಡ್ತಿದ್ವಿ. ಏನು ವಿಚಾರ ಮಾಡ್ತಿದ್ವಿ? ಸ್ವರ್ಗದ ಪರಿಯಾ, ಫರಿಸ್ತೆಗಳು ಹಿಂಗಿರ್ತಾವೆ ಹಂಗಿರ್ತಾವೆ ಅಂತ ಕಲ್ಪನೆ ಮಾಡ್ಕೋತಿದ್ವಿ. ಈಗ ಮಧುಬನ್ಗೆ ಹೋದ ಕೂಡ ಅಲ್ಲಿ ಏನು ನೋಡ್ತೀವಿ ನಾವು? ಎಲ್ಲರೂ ಫರಿಸ್ತಾನೆ ಇರ್ತಾರೆ, ವೈಟ್ ಡ್ರೆಸ್ ಹಾಕೊಂಡು ವೈಟ್ 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 ಹೆಂಗಿರ್ತಾರೆ? ಹಂಸಗಳ ಗತೆ ಕಾಣಿಸ್ತಾರೆ, ಪರಿಗತೆ ಕಾಣಿಸ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮತ್ತು ಆಸೆ ಹುಟ್ಸಕತ್ರ ನೋಡಿ ಬಾಬಾ. ಪರಿಯಾ ಬಹುತ್ ಸುಂದರ ಹೋತಿ ಹೇ, ಭಾಳ ಚಂದ ಇರ್ತಾವೆ. ಲೇಕಿನ್ ಕಿಸ್ನೆ ದೇಖಾ ನಹಿ, ಯಾರು ನೋಡಿದ್ದಿಲ್ಲ. ಸ್ವರ್ಗ ಮೇ ಯಹ ಯಹ ಹೋತಾ ಸುನಾ ಬಹುತ್. ಸ್ವರ್ಗದಲ್ಲಿ ಹಂಗಿರ್ತದೆ ಹಿಂಗಿರ್ತದೆ ಅಂತ ಭಾಳಷ್ಟು ಕೇಳಿದ್ವಿ. ಲೇಕಿನ್ ಅಬ್ ಸ್ವಯಂ ಸ್ವರ್ಗಕ್ಕೆ ಸಂಸಾರ ಮೇ ಪਹੁಂಚ್ ಗೈ. ಮಧುಬನ ಅಂದ್ರಿ ಸ್ವರ್ಗನೇ, ಸ್ವರ್ಗದ ಸಂಸಾರದಲ್ಲೇ ಬಂದುಬಿಟ್ಟಿದ್ದೀವೇನು ಅಂತ ಅನ್ನಿಸ್ತದೆ, ಅನುಭವ ಆಗ್ತದೆ. ಖುದ್ ಹಿ ಸ್ವರ್ಗಕ್ಕೆ ಪರಿಯಾ ಬನ್ ಗೈ. ನಾವು ಸ್ವರ್ಗದ ಪರಿಗಳಾಗ್ತೀವಿ, ನಾವೆಲ್ಲ ವೈಟ್ ಡ್ರೆಸ್ ಹಾಕ್ಕೊಂಡ್ಬಿಡ್ತೀವಿ, ನಾವು ಹಾಗೆ ಕಾಣಿಸ್ತೀವಲ್ಲ. ಶ್ಯಾಮ್ ಸೆ ಸುಂದರ್ ಬನ್ ಗೈ. ಶ್ಯಾಮ್ ಇದ್ವಿ, ಈಗೇನಾದ್ವಿ? ಕಪ್ಪಿದ್ದವರು ಸುಂದರ ಆಗಿಬಿಟ್ವಿ. ಪಂಖ ಮಿಲ್ ಗೈ. ಮಧುಬನ್ಗೆ ಹೋದ ಕೂಡಲೇ ನಮಗೆಲ್ಲರಿಗೂ ರೆಕ್ಕೆನೇ ಬಂದುಬಿಡ್ತಾವೆ. ಅಷ್ಟು ಖುಷಿ 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 ಇರ್ತದಲ್ಲ, ಬರೀ ನೆನಪು ಮಾಡಿಕೊಂಡ್ರೆ ಅಷ್ಟು ಖುಷಿ ಆಗ್ತದೆ. ಬಾಬಾ ಹೇಳ್ತಾರೆ, ಇತನೇ ನ್ಯಾರೈ ಪಂಖ್, ಅಷ್ಟು ಭಿನ್ನತೆಯ ಒಂದು ಪಂಖ ಸಿಗ್ತದೆ. ಜ್ಞಾನ और योग के मिले हैं जिससे तीनों ही लोकों का चक्कर लगा सकते हो. ಬಾಬಾ ಹೇಳ್ತಾರೆ, ಜ್ಞಾನ ಮತ್ತು ಯೋಗ ನಮಗೆ ಸಿಕ್ಬಿಟ್ಟಿದೆ. ಜ್ಞಾನ ಸಿಕ್ತು, ಜ್ಞಾನದಿಂದ ಯೋಗ ಮಾಡ್ತಾ ಇದ್ದೀವಿ. ಇದರಿಂದ ನಾವು 3 ಲೋಕಗಳ ಚಕ್ಕರನ್ನು ಹಾಕ್ಬರ್ತೀವಿ. 3 ಲೋಕಗಳು ಅಂದರೆ 3 ಲೋಕಗಳು. ಒಂದು ರೀತಿ ನೋಡಿದರೆ ಹಳೆಯ ಜಗತ್ತು, ಸಂಗಮ ಯುಗ, ಮುಂದಿನ ಹೊಸ ಜಗತ್ತು. ಇನ್ನು ಸಾಕಾರ ಲೋಕ, ಆಕಾರ ಲೋಕ, ನಿರಾಕಾರ ಲೋಕ, 3 ಚಕ್ಕರ್ ಹೊಡೆದು ಬರ್ತೀವಲ್ಲ. ಬಾಬಾ ಹೇಳ್ತಾರೆ, साइंस वालों के पास भी ऐसा तीव्र गति का साधन नहीं है.
ವಿಜ್ಞಾನಿಗಳ ಹತ್ರ ಕೂಡ ಇಷ್ಟು ತೀವ್ರಗತಿಯಿಂದ 3 ಲೋಕ ಅಡ್ಡಾಡಿ ಬರ್ತಕ್ಕಂಥ ಸಾಧನ ಇಲ್ಲ. ಬಾಬಾ ಹೇಳ್ತಾರೆ, ಈ ಬಾಬಾ ಹೇಳ್ತಾರೆ, ಸಭಿಕೋ ಪಂಖ ಮಿಲೆ ಹೇ, ಎಲ್ಲರಿಗೂ ರೆಕ್ಕೆಗಳು ಸಿಕ್ಕಿದಾವ ನಿಮ್ಗೆ ಹಾರಾಡೋಕ್ಕೆ ಅಂತಾರೆ ಬಾಬಾ. ಇನ್ನಿನ್ನ ಇಸ್ಕೊಳ್ಬೇಕಾಗಿದ್ದು ಯಾವ ರೆಕ್ಕೆ? ಖುಷಿ ರೆಕ್ಕೆ, ಸಂತೋಷದ ರೆಕ್ಕೆ, ಆನಂದದ ರೆಕ್ಕೆಗಳಿದ್ರಷ್ಟೇ ನಾವು ಮೇಲೆ ಹೋಗ್ಲಿಕ್ಕೆ ಸಾಧ್ಯ. ಅದು ಸಿಕ್ಕಿದಾವೇನು ಅಂತ ಕೇಳ್ತಾರೆ ಬಾಬಾ. ಕೋಯಿ ರಹತೋ ನಹಿ ಗಯಾ ಹೇ, ಇಸ್ ಸಂಸಾರ ಕಾ ಹಿ ಗಾಯನ ಹೇ, ಈ ಸಂಸಾರದ ಗಾಯನ ಇದೆ. ಬಾಬಾ ಹೇಳ್ತಾರೆ, ಹೊರಗಡೆ ಅನ್ನಂಗಿಲ್ಲ. ಯಾರು ಖುಷಿ ಪಟ್ಟು ಭಾಳ ಖುಷಿ, ಅವ್ರಿಗೇನು ರೆಕ್ಕಿನೇ ಬಂದಾವೇಳ್ರಿ ಹೀಗಂತಿರ್ತೀರ, ಗಾಯನ ಅದಲ್ಲ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಗಾಯನ ಹೇ, ಏಕ್ ಬಾಪ್ ಮಿಲಾ ತೋ ಸಬ್ ಕುಚ್ ಮಿಲಾ. ಒಬ್ಬ ಪರಮಾತ್ಮ ಸಿಕ್ಕರೆ ಮುಗೀತು, ನಮಗೆಲ್ಲ ಸಿಕ್ಕ ಹಾಗೆ. ಇನ್ನೇನು ಬೇಕು ಅನ್ನೋದೇನೋ ಇಲ್ವೇ ಇಲ್ಲ. ಬಾಪ್ ಮಿಲಾ ಸಬ್ ಕುಚ್ ಮಿಲಾ. ಪಾನಾ ಥಾ ಸೋ ಪಾಲಿಯ. ಏನು ಪಡಿಬೇಕಾಗಿತ್ತೋ ಅದನ್ನು ಎಲ್ಲವನ್ನ ನಾವು ಪಡ್ಕೊಂಡ್ವಿ. ಬಾಬಾ ಹೇಳ್ತಾರೆ, ಏಕ್ ದುನಿಯಾ ನಹಿ ಲೇಕಿನ್ ತೀನೋ ಲೋಕೋ ಕಾ ಮಾಲಿಕ್ ಬನ್ ಜಾತೆ. ಒಂದೇ ಜಗತ್ತಿಂದಲ್ಲ, 3 ಲೋಕದ ಮಾಲೀಕರಾಗ್ತೀವಿ ನಾವು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಈ ಸಂಸಾರ ಕಾ ಗಾಯನ ಹೇ, ಈ ಸಂಸಾರದ ಗಾಯನ ಇದೆ. ಏನು? ಸದಾ ಸಭಿ ಝೂಲೋ ಮೇ ಝೂಲ್ತೆ ರಹತೆ. ಯಾವಾಗಲೂ ನಾವು ಏನು ಮಾಡ್ತೀವಿ? ಬಾಬಾನ ನೆನಪಿನಲ್ಲಿ, ಖುಷಿನಲ್ಲಿ, ಜೋಕಾಲಿನಲ್ಲಿ ಆಡ್ತಾನೆ ಇರ್ತೀವಿ. ಝೂಲೋ ಮೇ ಝೂಲ್ನಾ ಭಾಗ್ಯ ಕಿ ನಿಶಾನಿ ಕಹಾ ಜಾತಾ ಹೇ. ಜೋಕಾಲಿ ಆಡೋದು ನಮ್ಮ ಭಾಗ್ಯದ ನಿಶಾನೆ ಅಂತ ಹೇಳ್ತಾರೆ. ಜೋಕಾಲಿ ಆಡೋದು ಅಂದ್ರೆ ಹಗ್ಗದ ಜೋಕಾಲಿ ಒಳಗೆ ಆಡೋದಲ್ಲ, ಖುಷಿ ಜೋಕಾಲಿ ಆಡೋದು. ಬಾಬಾ ಹೇಳ್ತಾರೆ, ಈ ಸಂಸಾರಕ್ಕೆ ವಿಶೇಷತೆ ಕ್ಯಾ ಹೇ? ಈ ಸಂಸಾರದ, ಈ ಬ್ರಾಹ್ಮಣ ಸಂಸಾರದ ವಿಶೇಷತೆ ಏನಾಗಿದೆ? ಕಭಿ ಅತೀಂದ್ರಿಯ ಸುಖಕ್ಕೆ ಝೂಲೋಂಕೆ ಝೂಲ್ತೆ. ಒಂದ್ಸರ್ತಿ ಅತೀಂದ್ರಿಯ ಸುಖದ ಜೋಕಾಲಿನಲ್ಲಿ ಜೋಕಾಲಿ ಆಡ್ತೀವಿ. ಕಭಿ ಖುಷಿ ಕೆ ಝೂಲೆ ಮೇ ಝೂಲ್ತೆ. ಒಮ್ಮೆ ಸುಖದ ಜೋಕಾಲಿಯಲ್ಲಿ ಆಡ್ತೀವಿ, ಇನ್ನೊಮ್ಮೆ ಖುಷಿ ಜೋಕಾಲಿ ಆಡ್ತೀವಿ. ಕಭಿ ಶಾಂತಿ ಕೆ ಝೂಲೆ ಮೇ, ಕಭಿ ಜ್ಞಾನ ಕೆ ಝೂಲೆ ಮೇ ಝೂಲ್ತೆ ಹೋ. ಇಷ್ಟು ಜೋಕಾಲಿಗಳಿದಾವೆ ನಮಗೆ. ಯಾವ್ಯಾವ ಜೋಕಾಲಿಗಳು? ಸುಖದ ಜೋಕಾಲಿ, ಖುಷಿಯ ಜೋಕಾಲಿ, ಶಾಂತಿಯ ಜೋಕಾಲಿ, ಜ್ಞಾನದ ಜೋಕಾಲಿ, ಎಲ್ಲ ಜೋಕಾಲಿಗಳನ್ನು ನಾವು ಆಡ್ತೀವಿ. ಮತ್ತೆ ಹೇಳ್ತಾರೆ ಬಾಬಾ, ಪರಮಾತ್ಮ ಗೋದಿ ಹೇ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪರಮಾತ್ಮನ ಮಡಿಲಿದೆ. ಬಾಬಾ ಹೇಳ್ತಾರೆ, ಯಾದ್ ಕಿ ಲವಲೀನ ಅವಸ್ಥಾ ಮೇ ಝೂಲ್ನಾ. ಮತ್ತು ಭಗವಂತನ ನೆನಪಿನಲ್ಲಿ, ಪ್ರೀತಿಯಲ್ಲಿ ಲೀನ ಆಗಿರ್ತಕ್ಕಂಥ ಅವಸ್ಥೆಯ ಜೋಕಾಲಿ ಅಂತ ಹೇಳ್ತಾರೆ ಬಾಬಾ. ಜೈಸೆ ಗೋದಿ ಮೇ ಸಮಾ ಜಾತೆ ಹೇ, ಹೇಗೆ ಮಡಿಲಲ್ಲಿ ಸಮಾವೇಶ ಆಗ್ತಾರೆ. ऐसे ಪರಮಾತ್ಮ ಯಾದ್ ಮೇ ಸಮಾ ಜಾತೆ ಲವಲೀನ್ ಹೋ ಜಾತೆ. ಇಂತಹ ಪರಮಾತ್ಮನ ನೆನಪಿನಲ್ಲಿ ನೀವೇನಾಗ್ಬಿಡ್ತೀರಾ? ಸಮಾವೇಶ ಆಗ್ತೀರಾ, ಪರಮಾತ್ಮನ ಪ್ರೀತಿನಲ್ಲಿ ಲೀನ ಆಗಿಬಿಡ್ತೀರಾ. यह अलौकिक गोद सेकंड में अनेक जन्मों के दुख दर्द भुला देती है. ಈ ಅಲೌಕಿಕ ಮಡಿಲು ಒಂದೇ ಸೆಕೆಂಡ್ ಸಾಕು, ಅನೇಕ ಜನ್ಮಗಳ ದುಃಖ ಮರೆಸಿಬಿಡುತ್ತೆ ಅಂತಾರೆ ಬಾಬಾ. ऐसे सभी झूलों में झूलते रहते हो. ಹೀಗೆ ಎಲ್ಲ ಜೋಕಾಲಿಯಲ್ಲಿ ಜೋಕಾಲಿ ಆಡ್ತೀರಾ? ಬಾಬಾ ಕೇಳ್ತಾರೆ, ಯಾವ್ಯಾವ ಜೋಕಾಲಿ? ಖುಷಿ ಜೋಕಾಲಿ, ಸುಖದ ಜೋಕಾಲಿ, ಜ್ಞಾನದ ಜೋಕಾಲಿ, ಶಾಂತಿ ಜೋಕಾಲಿ, ಪರಮಾತ್ಮನ ಮಡಿಲಿನ ಜೋಕಾಲಿ ಎಲ್ಲ ಆಡ್ತೀರೇನು? कभी स्वप्न में भी सोचा था कि ऐसे संसार के अधिकारी बन जाएंगे. ಒಮ್ಮೆ ಆದರೂ ನಾವು ಯೋಚನೆ ಮಾಡಿದ್ದೀವ ಇಂಥ ಸಂಸಾರದ ಅಧಿಕಾರಿ ಆಗ್ತೀವಿ ಅಂಥೇಳಿ? ಬಾಪ್ ದಾದಾ ಆಜ್ ಅಪನೆ ಪ್ಯಾರೆ ಸಂಸಾರ ಕೋ ದೇಖ್ ರಹೆ ಹೇ. ಬಾಪ್ ದಾದಾ ಇವತ್ತು ಇಂಥ ಒಂದು ಪ್ರೀತಿಯ ಸಂಸಾರವನ್ನು ನೋಡ್ತಾ ಇದ್ದಾರೆ. ಯಹ ಸಂಸಾರ ಪಸಂದ್ ಹೇ, ಪ್ಯಾರಾ ಲಗ್ತಾ ಹೇ. ಈ ಸಂಸಾರ ಭಾಳ ಪಸಂದ್ ಇದೆ ಏನು, ಪ್ರೀತಿ ಇದೆ ಏನು? ಕಭಿ ಏಕ್ ಪಾಂವ್ ಉಸ್ ಸಂಸಾರ ಮೇ, ಏಕ್ ಪಾಂವ್ ಇಸ್ ಸಂಸಾರ ಮೇ ತೋ ನಹಿ ರಖತೆ. ಹಿಂಗೇನು ಮಾಡೋದಿಲ್ಲಲ್ಲ,
ಒಂದು ಹೆಜ್ಜೆ ಆ ಕಡೆ ಒಂದು ಹೆಜ್ಜೆ ಈ ಕಡೆ ಇಟ್ಟಿಲ್ಲಲ್ಲ. 63 ಜನ್ಮ ಉಸ್ ಸಂಸಾರಕ್ಕೋ ದೇಖ್ ಲಿಯಾ, 63 ಜನ್ಮ ನೋಡಿದ್ದೀರ ಆ ಸಂಸಾರವನ್ನು, ಸಾಕಾಗಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ಅನುಭವ ಕರ್ಲಿಯಾ, ಆ ಹಳೆ ಸಂಸಾರದಲ್ಲಿ ಏನದ ಅಂತ ಅನುಭವ ಮಾಡಿದ್ದೀರಿ. ನಾ ಏನು ಮಾಡ್ತೀವಿ ಮತ್ತೆ ಹೊಳ್ಳಿ ಅಲ್ಲಿ ಹೋಗ್ಬೇಕು ಅನಿಸ್ತೈತಿ. ಬಾಬಾ ಹೇಳ್ತಾರೆ ಕ್ಯಾಮಿಲ್ಲ, ಅಷ್ಟೆಲ್ಲ ಅನುಭವ ಮಾಡಿದ್ರಲ್ಲ 63 ಜನ್ಮ ಹಳೆ ಸಂಸಾರ, ಏನು ಸಿಕ್ತು ನಿಮಗೆ? ಕುಚ್ ಮಿಲಾ ವ ಗವಾಯ, ಏನಾರು ಸಿಕ್ತೋ ಅಥವಾ ಕಳ್ಕೊಂಡ್ರೋ ಅಂತ ಕೇಳ್ತಾರೆ ಬಾಬಾ. ತನ್ ಭಿ ಗವಾಯ, ಮನ್ ಕಿ ಸುಖ ಶಾಂತಿ ಗವಾಯಿ, ಅವ್ರ ಧನ್ ಭಿ ಗವಾಯ, ಎಲ್ಲ ಕಳ್ಕೊಂಡು. ಒಳ್ಳೆಯ ಶರೀರ ಇಲ್ಲ, ಸ್ವಸ್ಥ ಶರೀರ ಅದ ಈಗ ನಮಗೆ ಇಲ್ಲ. ಮನ್ ಸುಖ ಶಾಂತಿ ಅದ ಇಲ್ಲ. ಮತ್ತೇನೇನು ಕಳ್ಕೊಂಡ್ವಿ? ಸಂಪತ್ತಿದೆಯಾ? ಅದು ಇಲ್ಲ. ಯಾವ ಸಂಪತ್ತು? ಗುಣಗಳ ಸಂಪತ್ತು ಇಲ್ಲ, ಯಾವ ಸಂಪತ್ತು ಇಲ್ಲ. ಬಾಬಾ ಹೇಳ್ತಾರೆ ಸಬ್ ಗವಾಯ, ಸಂಬಂಧ ಭಿ ಗವಾಯ, ಸಂಬಂಧ ಎಲ್ಲದೆ ಈಗ, ಮತ್ಲಬಿ ಸಂಬಂಧಗಳದಾವೆಲ್ಲ. ಅವ್ರು ಮುಂದೆ ನನಗೆ ಅವ್ರು ಮಾಡಲಿಲ್ಲ ಅಂದ್ರೆ ಹ್ಯಾಂಗಂತೇಳಿ ಈ ಅಂಜ್ಕೋತ ಮಾಡದೆ ಮಾಡೋದು. ಬಾಬಾ ಹೇಳ್ತಾರೆ ಜೋ ಬಾಪ್ನೆ ಸುಂದರ್ ತಂದಿಯಾ ವಹ ಕहाँ ಗವಾಯ, ಜೋ ಬಾಪ್ನೆ ಸುಂದರ್ ತಂದಿಯಾ ವಹ ಕहाँ ಗವಾಯ. ಎಷ್ಟು ಸುಂದರವಾದ ದೇಹ ಕೊಟ್ಟಿದ್ರಲ್ಲ ನಮಗೆ, ಎಲ್ಲಿ ಕಳ್ಕೊಂಡ್ವಿ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಅಗರ್ ಧನ್ ಭಿ ಇಕ್ಕಟ್ಟಾ ಕರ್ತೆ ಹೇ ತೋ ಕಾಲಾ ಧನ್, ಸಂಪತ್ತನ್ನು ನೀವು ಕೂಡಿ ಇಡಾಕತ್ತೀರ್ತಾರೆ, ಅದು ಕೂಡ ಏನಾಗಿದೆ? ಕಾಲಾ ಸಂಪತ್ತು ಅಂತ ಹೇಳ್ತಾರೆ ಬಾಬಾ. ಪತಿತ ಸಂಪತ್ತು ಅದು. ಸ್ವಚ್ಛ ಧನ್ ಕಹಾ ಗಯ, ಸ್ವಚ್ಛ ಸಂಪತ್ತು ಎಲ್ಲ ಹೋಯಿತು. ಅಗರ್ ಹೇ ಭಿ ತೋ ಕಾಮ್ ಕಾ ನಹಿ ಹೇ, ಇದ್ರೂ ಉಪಯೋಗ ಇಲ್ಲ. ಯಾಕೆ ಉಪಯೋಗ ಇಲ್ಲ? ಭಾಳಷ್ಟು ಸಂಪತ್ತಿದ್ರೂ ಅನುಭವಿಸೋಕ್ಕಾಗೋದಿಲ್ಲ. ಈಗ ಯಾರ್ಯಾರ ಕಡೆ 20 ತೊಲೆ ಬಂಗಾರ, ಸಾಕಷ್ಟು ಆಸ್ತಿ ಅದ, ಅದನ್ನೆಲ್ಲ ಹಾಕೊಂಡು ಅಡ್ಡಾಡೋಕ್ಕಾಗತ್ತೇನು? ಏನದ? ಭಯ. ಮನೆಯಾಗ ಇಟ್ಕೊಂಡ್ರು ಭಯ, ಮೈ ಮೇಲೆ ಹಾಕ್ಕೊಂಡ್ರು ಭಯ. ಅದಕ್ಕೆ ಬಾಬಾ ಹೇಳ್ತಾರೆ ಇದ್ರೂ ಅಷ್ಟು ಸಂಪತ್ತಿದ್ರೂ ಉಪಯೋಗ ಇಲ್ಲ. ಕೇಳಿದ್ದೀವಲ್ಲ ಅಂಬಾನಿ ಮಗ, ಒಬ್ಬನೇ ಮಗ, ಅಷ್ಟು ಆಸ್ತಿ ಇದೆ, ಅನುಭವಿಸೋರು ಯಾರೂ ಇಲ್ಲ. ಎದಕ್ಕೆ ಬೇಕು? ಅದಕ್ಕೆ ಹೇಳ್ತಾರೆ ಬಾಬಾ ತೋ ಸಬ್ ಕುಚ್ ಗವಾಯ ಫಿರ್ ಭಿ ಅಗರ್ ಬುದ್ಧಿ ಜಾಯೆ ತೋ ಕ್ಯಾ ಕಹೆಂಗೆ, ಸಮಜ್ದಾರ್. ಬಾಬಾ ಹೇಳ್ತಾರೆ ಎಲ್ಲ ಕಳ್ಕೊಂಡ್ವಿ, ಆದರೂ ಕೂಡ ಬುದ್ಧಿ ಆ ಕಡೆ ಹೋಯ್ತು ಅಂತಂದ್ರೆ ನಿಮಗೆ ಬುದ್ಧಿ ಉಳ್ಳೋರು ಅಂತ ಹೇಳ್ಬೇಕಾ ಅಂತ ಕೇಳ್ತಾರೆ ಬಾಬಾ. इसलिए अपने इस श्रेष्ठ संसार को सदा स्मृति में रखो. ಅದಕ್ಕಾಗಿ ಈ ಶ್ರೇಷ್ಠ ಸಂಸಾರವನ್ನು ಯಾವಾಗಲೂ ಬುದ್ಧಿನಲ್ಲಿ ಸ್ಮೃತಿನಲ್ಲಿ ಇರಬೇಕು. इस संसार के इस जीवन की विशेषताओं को सदा स्मृति में रख समर्थ बनो. ಈ ಸಂಸಾರದ ಈ ಜೀವನದ ವಿಶೇಷತೆಗಳನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡು ಸ್ಮೃತಿನಲ್ಲಿ ಇಟ್ಕೊಂಡು ಸಮರ್ಥ ಆಗಿ ಅಂತ ಹೇಳ್ತಾರೆ ಬಾಬಾ. ಸ್ಮೃತಿ ಸ್ವರೂಪನೋ ತೋ ನಷ್ಟಮೋಹ ಸ್ವತಃ ಹಿ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪ ಆಗಿದ್ವಿ ಅಂದ್ರೆ ನಷ್ಟಮೋಹ ಸ್ವತಃ ಆಗಿಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಪುರಾನಿ ದುನಿಯಾ ಕಿ ಕೋಯಿ ಭಿ ಚೀಸ್ ಬುದ್ಧಿ ಸೆ ಸ್ವೀಕಾರ ನಹಿ ಕರೋ. ಹಳೆಯ ಜಗತ್ತಿನ ಯಾವುದೇ ವಸ್ತುವನ್ನು ಬುದ್ಧಿನಲ್ಲಿ ಸ್ವೀಕಾರ ಮಾಡಬೇಡಿ ಅಂತ ಹೇಳ್ತಾರೆ ಬಾಬಾ. ಸ್ವೀಕಾರ ಕಿಯಾ ಅರ್ಥಾತ್ ಧೋಕಾ ಖಾಯ. ಹಳೆಯ ವಸ್ತು ಹಳೆಯ ಜಗತ್ತಿನ ಏನಾದರೂ ನೀವು ಸ್ವೀಕಾರ ಮಾಡಿದ್ರಿ ಅಂತಂದರೆ ನಿಮಗೆ ಧೋಕಾ ಸಿಗ್ತದೆ ಅಂತಾರೆ ಬಾಬಾ. ಧೋಕಾ ಖಾನ ಅರ್ಥಾತ್ ದುಃಖ ಉಠಾನ. ದುಃಖ ಆಯಿತು ಅಂದರೆ ಮತ್ತೇನಾಗ್ತದೆ? ದುಃಖ ಶುರುಕಾಗ್ತದೆ. ಏನು ತಗೊಳ್ದು ಹಳೇದು ಅಂದರೆ ಹಂಗಾಯಿತು ಹಿಂಗಾಯಿತು, ಅವ್ರು ಮಾಡಿದರು ಹಿಂಗೆ ಮಾಡಿದ್ರು, ಇವೆಲ್ಲ ಮಾಡ್ಕೊತ ಕೂತ್ವಿ ಅಂದರೆ ಏನಾಗ್ತದೆ? ಎಂದರೆ ಸಂತೋಷ ಆಗೈತಿ ಏನಾಗ್ಬಿಡ್ತದೆ? ದುಃಖ ಆಗಿಬಿಡ್ತದೆ. ತೋ ಕಹಾ ರೆಹನಾ ಹೇ, ಹಾಗಾದರೆ ಯಾವ ಸಂಸಾರದಲ್ಲಿ ಇರಬೇಕು ಅಂತ ಕೇಳ್ತಾರೆ ಬಾಬಾ. ಬ್ರಾಹ್ಮಣ ಶ್ರೇಷ್ಠ ಸಂಸಾರ ಮೇ ಯಾ ಪುರಾಣ ಸಂಸಾರ ಮೇ? ಶ್ರೇಷ್ಠ ಸಂಸಾರದಲ್ಲಿ ಇರಬೇಕಂತೀರೋ ಹಳೆ ಸಂಸಾರದಲ್ಲಿ ಇರಬೇಕಂತೀರೋ ಅಂತಾರೆ ಬಾಬಾ. ಶ್ರೇಷ್ಠ ಸಂಸಾರ ಯಾವುದು? ಬ್ರಾಹ್ಮಣ ಸಂಸಾರ. ಸದಾ ಅಂತರ್ ಸ್ಪಷ್ಟ ಇಮರ್ಜ್ ರೂಪ ಮೇ ರಖೋ ಕಿ ವಹ ಕ್ಯಾ ಔರ್ ಯಹ ಕ್ಯಾ. ಪರಖ ಮಾಡ್ತಾ ಹೋಗಿ ಅಂತಾರೆ ಬಾಬಾ. ಹಳೆಯ ಸಂಸಾರದಲ್ಲಿ ಇದ್ದರೆ ಹೆಂಗಾಗತ್ತೆ, ಹೊಸ ಸಂಸಾರದಲ್ಲಿ ಇದ್ದರೆ ಹೆಂಗಾಗ್ತದೆ.
ಅಲ್ಲಿದ್ರೆ ನನಗೆ ಏನು ಸಿಗುತ್ತೆ, ಇಲ್ಲಿದ್ರೆ ನನಗೆ ಏನು ಸಿಗುತ್ತೆ. अच्छा, ऐसे छोटे से प्यारे संसार में रहने वाले ಇಂಥ ಚಿಕ್ಕ ಪ್ಯಾರ ಪ್ರೀತಿಯ ಸಂಸಾರದಲ್ಲಿ ಇರುವಂಥವರು ವಿಶೇಷ ಬ್ರಾಹ್ಮಣ ಆತ್ಮಗಳಿಗೆ, ಸದಾ ತಕ್ತ ನಶೀನ್ ಆತ್ಮಗಳಿಗೆ, ಸದಾ ಝೂಲೋ ಮೇ ಝೂಲ್ನೆ ವಾಲೆ ಆತ್ಮಗಳಿಗೆ, ಯಾವಾಗಲೂ ಖುಷಿ ಸುಖಿ ಜೋಕಾಲಿನಲ್ಲಿ ಆಡ್ತಕ್ಕಂಥ ಆತ್ಮಗಳಿಗೆ, ಯಾವಾಗಲೂ ನ್ಯಾರ ಮತ್ತು ಪರಮಾತ್ಮನ ಪ್ರೀತಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಪರಮಾತ್ಮ ಅವರ ಯಾದ್ ಪ್ಯಾರ್ ಔರ್ ನಮಸ್ತೆ. ಅಚ್ಚಾ, ಓಂ ಶಾಂತಿ.